ಉತ್ತರಾಖಂಡ ರಾಜ್ಯಕ್ಕೂ ನೈಸರ್ಗಿಕ ವಿಕೋಪಗಳಿಗೂ ಅವಿನಾಭಾವ ಸಂಬಂಧ ಇದೆ. ಇಲ್ಲಿನ ವಿಶಿಷ್ಟ ಭೂಪ್ರದೇಶ ಆಗಾಗ ಪ್ರಾಕೃತಿಕ ವಿಕೋಪಗಳಿಗೆ ಆಮಂತ್ರಣ ಕೊಡ್ತಾನೆ ಇರ್ತದೆ. ಅದರಂಗೆ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯಲ್ಲಿ ಇವತ್ತು ಮೇಘಸ್ಫೋಟ ಸಂಭವಿಸಿದೆ. ಕೀರ್ಗಂಗಾ ನದಿಯಲ್ಲಿ ಏಕಾಏಕಿ ಉಂಟಾದ ಪ್ರವಾಹದಿಂದಾಗಿ ಧರಾಲಿ ಅನ್ನೋ ಗ್ರಾಮ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ಬನಾಲ್ಪಟ್ಟಿ ಅನ್ನೋ ಗ್ರಾಮದಲ್ಲೂ ಪ್ರವಾಹ ಸ್ಥಿತಿ ಉಂಟಾಗಿದೆ. ಇಡೀ ಜನವತಿ ಪ್ರದೇಶ ಕ್ಷಣಾರ್ಧದಲ್ಲಿ ಸರ್ವನಾಶವಾಗಿದೆ. ಅದು ಹೇಗಂತಂದ್ರೆ ನೀರು ಬೆಟ್ಟದಿಂದ ಒಂದು ರೀತಿ ಸುನಾಮಿ ರೀತಿ ತಪ್ಕೊಂಡು ಬರ್ತಾ ಇದೆ. ಯಾವ ರೀತಿ ಬರ್ತಾ ಇದೆ ಅಂದ್ರೆ ಅಲ್ಲಿನ ಊರು ಜನ ಯಾವ ಒಂದು ಮನೆ ಕೂಡ ಉಳಿದಿಲ್ಲ, ಎಲ್ಲನೂ ಕೊಚ್ಚಿಕೊಂಡು ಸಂಪೂರ್ಣವಾಗಿ ಸರ್ವನಾಶ ಆಗೋಗಿದೆ. ಉತ್ತರಾಖಂಡ ಪ್ರಾಕೃತಿಕ ಸಂಪನ್ಮೂಲಗಳಿಂದ ತುಂಬಿ ತುಳುಕ್ತಾ ಇರೋ ರಾಜ್ಯ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಭಾರತದ ಆಧ್ಯಾತ್ಮದ ಜೊತೆಗೂ ಬೆರೆತ್ಕೊಂಡಿದೆ. ಆದ್ರೆ ಈ ರಾಜ್ಯ ಪದೇ ಪದೇ ಪ್ರಾಕೃತಿಕ ವಿಕೋಪಕ್ಕೂ ಗುರಿ ಆಗ್ತಾ ಇದೆ. ಮೇಘಸ್ಫೋಟ, ಭೂಕಂಪ, ಪ್ರವಾಹ ಇನ್ನಿತರ ನೈಸರ್ಗಿಕ ವಿಕೋಪಗಳು ಉತ್ತರಾಖಂಡ ರಾಜ್ಯವನ್ನ ಪದೇ ಪದೇ ಹಿಂಡಿ ಇಪ್ಪೆ ಮಾಡ್ತಾನೆ ಬಂದಿದ್ದಾವೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ಉತ್ತರ ಕಾಶಿಯ ಬಡ್ಕೋಟ್ ತಹಶೀಲ್ ಪ್ರದೇಶದ ಬನಾಲ್ಪಟ್ಟಿಯಲ್ಲಿ ಭಾರಿ ಮಳೆಯಿಂದಾಗಿ ಇಡೀ ಜನವಸತಿ ಪ್ರದೇಶ ಒಂದು ಕ್ಷಣಾರ್ಧದಲ್ಲಿ ಸರ್ವನಾಶವಾದ ಘಟನೆ ನಡೆದಿದೆ. ಮೇಘಸ್ಫೋಟ ಆಗಿದೆ. ಈ ಮೇಘಸ್ಫೋಟದಿಂದಾಗಿ ಇಲ್ಲಿನ ಕೀರ್ ಗಂಗಾ ನದಿ ಉಕ್ಕಿ ಹರಿತಾ ಇದೆ. ನೀರು ಜನವಸತಿ ಪ್ರದೇಶಕ್ಕೆ ನುಗ್ಗಿ ಭಾರಿ ಹಾನಿಯನ್ನ ಉಂಟು ಮಾಡಿದೆ. ಕಳೆದ ಜೂನ್ನಲ್ಲಿ ಇಲ್ಲಿನ ಬಾಲಿಗರ್ನಲ್ಲಿ ಮೇಘಸ್ಫೋಟ ಸಂಭವ ಆಗಿತ್ತು. ಏಕಾಏಕಿ ಉಂಟಾದ ಪ್ರವಾಹದಿಂದಾಗಿ ಜನರು ಭಯಭೀತರಾಗಿದ್ದಾರೆ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಸುರಕ್ಷಿತ ಪ್ರದೇಶಗಳ ಹತ್ರ ವಲಸೆ ಹೋಗ್ತಾ ಇದ್ದಾರೆ. ಈ ಪ್ರವಾಹದಲ್ಲಿ 18 ಹೆಚ್ಚು ಕುರಿಗಳು ಕೊಚ್ಕೊಂಡು ಹೋಗಿದ್ದಾವೆ. ಆದ್ರೆ ಯಾವುದೇ ಮಾನವನ ಪ್ರಾಣ ಹಾನಿ ಸಂಭವಿಸಿದ ಬಗ್ಗೆ ಈ ತನಕ ಮಾಹಿತಿಗಳು ಲಭ್ಯವಾಗಿಲ್ಲ. ಇನ್ನೊಂದ್ ಕಡೆ ಪ್ರವಾಹದಲ್ಲಿ ಧರಾಲಿ ಅನ್ನೋ ಗ್ರಾಮ ನೋಡ್ತಿದ್ದಂಗೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇಲ್ಲಿ ವಾಸ ಮಾಡ್ತಾ ಇದ್ದ ಜನ ಸುರಕ್ಷತೆ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಿದೆ. ಯಾಕಂತಂದ್ರೆ ಅಲ್ಲಿನ ಜನ ಏನಾಗಿದ್ದಾರೆ, ಬದುಕಿದಾರೋ ಅಥವಾ ನೀರಿನಲ್ಲಿ ಕೊಚ್ಕೊಂಡು ಹೋಗಿದಾರೋ ಅಥವಾ ಯಾವ್ದಾದ್ರು ಸುರಕ್ಷಿತ ಜಾಗಕ್ಕೆ ಹೋಗಿ ತಲುಪಿದಾರೋ ಈ ಬಗ್ಗೆ ಇನ್ನೂ ಯಾವುದೇ ಮಾಹಿತಿಗಳು ಲಭ್ಯ ಆಗಿಲ್ಲ. ಹವಾಮಾನ ಇಲಾಖೆ ಆಗಸ್ಟ್ 10ನೇ ತಾರೀಕು ತನಕ ಉತ್ತರ ಕಾಶಿ ಪ್ರದೇಶದಲ್ಲಿ ಭಾರಿ ಮಳೆ ಆಗುವಂತ ಮುನ್ಸೂಚನೆಯನ್ನು ಕೊಟ್ಟಿದೆ. ಉತ್ತರಾಖಂಡ್ನಲ್ಲಿ ಭಾರಿ ಮಳೆಯಿಂದಾಗಿ ತೀವ್ರ ಮಾನವ ಸಂಕಷ್ಟ ಎದುರಾಗಿದೆ. ಡೆಹ್ರಾಡೂನು, ಪೌರಿ, ಟಿಹರಿ ಮತ್ತು ಹರಿದ್ವಾರದಲ್ಲಿ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಯಮುನೋತ್ರಿ ಹೆದ್ದಾರಿಯಲ್ಲಿ ರಸ್ತೆ ಕುಸಿತದಿಂದಾಗಿ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಭಾರಿ ಮಳೆಯಿಂದಾಗಿ ಯಮುನೋತ್ರಿ ಹೆದ್ದಾರಿಯಲ್ಲಿ 2ನೇ ದಿನ ಕೂಡ ಸಂಚಾರ ಆರಂಭವಾಗಿಲ್ಲ. ಶಾನೆ ಚಿಟ್ಟಿ ಬಳಿ ರಸ್ತೆ ಕುಸಿದು ಬಿದ್ದಿದೆ. ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿದೆ. ಹೆದ್ದಾರಿಯನ್ನು ಸರಿಪಡಿಸೋದಕ್ಕೆ ಪ್ರಯತ್ನಗಳು ಮುಂದುವರೆದಿದೆ. ಆದ್ರೂ ನಿರಂತರ ಮಳೆ ಇದಕ್ಕೆ ಅಡ್ಡಿಯನ್ನುಂಟು ಮಾಡ್ತಾ ಇದೆ. ಕಳೆದ ಜುಲೈನಲ್ಲಿ ಹಿಮಾಚಲ ಪ್ರದೇಶ ಮೇಘಸ್ಫೋಟ ಕೂಡ ಭಾರಿ ಅವಾಂತರವನ್ನು ಸೃಷ್ಟಿ ಮಾಡಿತ್ತು. ಉತ್ತರಕಾಶಿ ಜಿಲ್ಲೆಯಲ್ಲಿ ಭಾನುವಾರ ರಾತ್ರಿಯಿಂದನೇ ಮಳೆ ಆಗ್ತಾ ಇದೆ. ಸ್ನಾನಚಿಟ್ಟಿ ಬಳಿ ಯಮುನೋತ್ರಿ ಹೆದ್ದಾರಿಯ ಸುಮಾರು 25 ಮೀಟರ್ ಭಾಗ ಕುಸಿದು ಬಿದ್ದಿದೆ. ಹೋಜ್ರಿ ದಾಬರ್ಕೋಟ್ನಲ್ಲೂ ಭಾರಿ ಮಳೆಯ ಪರಿಣಾಮಗಳು ಗೋಚರ ಆಗ್ತಾ ಇದ್ದಾವೆ. ಶಾನೆಚಿಟ್ಟಿಯ ಒಂದು ಬದಿಯಲ್ಲಿರುವ ಬೆಟ್ಟದಿಂದ ಬಂಡೆಗಳು ಮೇಲಿಂದ ಉರುಳು ಬೀಳ್ತಾ ಇದ್ದಾವೆ. ವಾಹನ ಸಂಚಾರಕ್ಕೆ ಭಾರಿ ಅಪಾಯ ಉಂಟಾಗಿದೆ. ಅದೇ ರೀತಿ ಗಂಗೋತ್ರಿ ಹೆದ್ದಾರಿಯಲ್ಲೂ ಕೂಡ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಹಲವು ಕಡೆಗಳಲ್ಲಿ ರಸ್ತೆ ಸಂಪೂರ್ಣ ಬಂದ್ ಆಗೋಗಿದೆ.